ಕಾರವಾರ ತಾಲೂಕಿನ ಕೈಗಾ ಟೌನ್ಶಿಪ್ನಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಾಗಾರ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕೌಶಲಾಭಿವೃದ್ಧಿ ಇಲಾಖೆ, ಉತ್ತರ ಕನ್ನಡ ಹಾಗೂ ಎನ್ಪಿಸಿಐಎಲ್ ಕೈಗಾ ಅವರ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಂಕ್, ಎಸ್ಎಸ್ಸಿ, ಎನ್ಪಿಸಿಐಎಲ್, ಪಿಎಸ್ಐ, ಪಿಸಿ, ಕೆಪಿಎಸ್ಸಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಾಗಾರವನ್ನು ಕೈಗಾದ ಸೈಟ್ ಡೈರೆಕ್ಟರ್ ವಿನೋದ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಜಿಲ್ಲಾ ಕೌಶಲಾಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕ ರಜತ್ ಕುಮಾರ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ ಇಂತಹ ಉಚಿತ ತರಬೇತಿ ಕಾರ್ಯಾಗಾರದ ಪ್ರಾಮುಖ್ಯತೆಯ ಬಗ್ಗೆ ವಿವರಿಸಿದರು. ಶ್ರೀರಾಮ ಸ್ಟಡಿ ಸರ್ಕಲಿನ ನಿರ್ದೇಶಕ ಸೂರಜ್ ನಾಯಕ್ ಮಾತನಾಡಿ 30 ದಿನಗಳ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರ ಬೆಂಗಳೂರು, ಧಾರವಾಡದ ಪ್ರಸಿದ್ಧ ಬೋಧಕರುಗಳಿಂದ ನಡೆಸಲಾಗುತ್ತಿದ್ದು ವಿದ್ಯಾರ್ಥಿಗಳು ಪರಿಪೂರ್ಣ ಲಾಭವನ್ನು ಗಳಿಸಿಕೊಳ್ಳುವಂತಾಗಲಿ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲೆಯ ಬಡ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುತ್ತಿದ್ದು ಕೈಗಾ ಎನ್ಪಿಸಿಐಎಲ್ನ ಸ್ಥಳೀಯರು ಹೆಚ್ಚು ಸರ್ಕಾರಿ ಉದ್ಯೋಗ ಗಳಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ನಿರ್ದೇಶನವನ್ನು ದಿನೇಶ್ ಕಾಂಕರ್ ರವರು ನಿರ್ವಹಿಸುತ್ತಾ ಉಚಿತ ಕಾರ್ಯಾಗಾರದ ಯಶಸ್ವಿನ ಬೆನ್ನೆಲುಬಾಗಿ ನಿಂತಿರುವ ಮಾನ್ಯ ಡಿಸಿ ಲಕ್ಷ್ಮೀಪ್ರಿಯಾ ಮೇಡಂ ರವರ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ರವರುಗಳ ಆಸಕ್ತಿ ಮತ್ತು ಕೌಶಲಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ರವಿ ನಾಯಕ್ ರವರುಗಳ ಸತತ ಪ್ರಯತ್ನಗಳನ್ನು ಇಲ್ಲಿ ಸ್ಮರಿಸಿದರು. ವೇದಿಕೆಯಲ್ಲಿ ಕೆ ಶ್ರೀರಾಮ್, ಎಸ್ಜೆ ತಿಪ್ಪೇಸ್ವಾಮಿ, ಪಿ ಗೋಖಲೆ, ಪ್ರಿನ್ಸಿಪಾಲ್ ಎಇಸಿಎಸ್ ಕೈಗಾ, ರಾಜೇಶ್ ಪೈ, ಜನರಲ್ ಸೆಕ್ರೆಟರಿ ಕೆಪಿಇಎ ಇತರ ಗಣ್ಯರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.